ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಕೂಡ ಆಗುತ್ತಾ, ಏನು ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೀವು ಗಮನಿಸೋದಾದ್ರೆ ನಮಗೆ ಲಾಸ್ಟ್ ಡೇಟು ಆಲ್ರೆಡಿ ಅಪ್ಡೇಟ್ ಕೂಡ ಆಗಿದೆ. ಇನ್ನು 15 ತಾರೀಕು ಅಂದರೆ ಇನ್ನು ಕೇವಲ 4 ಡೇಸ್ ಮಾತ್ರ ಬಾಕಿ ಇದೆ OBC ವಿದ್ಯಾರ್ಥಿಗಳಿಗೆ. ಇನ್ನು ಬೇರೆ ವಿದ್ಯಾರ್ಥಿಗಳಿಗೆ ಬ್ರಾಹ್ಮಣ್ ಡಿಪಾರ್ಟ್ಮೆಂಟ್ಸ್ಗೆ 30ನೇ ತಾರೀಕುವರೆಗೂ ಟೈಮ್ ಇದೆ. 30/11/2025 ವರೆಗೂ ಟೈಮ್ ಇದೆ. ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ 30/11/2025 ಟೈಮ್ ಇದೆ. ಆ್ಯಂಡ್ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಜನವರಿ 15 ನಿಮಗೆ ಟೈಮ್ ಇದೆ. ಸಾಕಷ್ಟು ಕಾಲಾವಕಾಶ ಕೂಡ ಇದೆ. ಬಟ್ ಇಲ್ಲಿ OBC ವಿದ್ಯಾರ್ಥಿಗಳಿಗೆ ಕೇವಲ 4 ಡೇಸ್ ಮಾತ್ರ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ನೋಡಬೇಕಾಗುತ್ತೆ. ನೀವು OBC ವಿದ್ಯಾರ್ಥಿಗಳು ಆ್ಯಂಡ್ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ಯೋಜನೆಯಲ್ಲಿ ಒಂದು ಎಸ್ ಟಿ ಡಿಪಾರ್ಟ್ಮೆಂಟ್ ಎಷ್ಟು ವಿದ್ಯಾರ್ಥಿಗಳು ಕಡ್ಡಾಯವಾಗಿ NSP OTR ನೋಂದಣಿ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಆಗಿ. ಆ್ಯಂಡ್ ಮೈನ್ ಥಿಂಗ್ ಲಾಸ್ಟ್ ಡೇಟ್ನ ಬಂದ್ಬಿಟ್ಟು PU ಹೊರತುಪಡಿಸಿ ಉಳಿದವರಿಗೆಲ್ಲ ಇದೇ ತಿಂಗಳು 15ನೇ ತಾರೀಕು ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಅಂದರೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಕಡೆಯಿಂದ ಇದೇ ತಿಂಗಳು 15ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅದರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸಾಧ್ಯತೆಗಳು ಕಡಿಮೆ ಇರುತ್ತೆ ಎಕ್ಸ್ಟೆಂಡ್ ಮಾಡೋದು. ಯಾಕೆ ಅಂದರೆ ಬಿಕಾಸ್ ಅವರು ಎಕ್ಸ್ಟೆನ್ಷನ್ ಮಾಡಿದರೆ 30 ಡೇಸ್ ಕೊಡಬೇಕಿತ್ತು. ಬಟ್ ಅವರು 15 ಡೇಸ್ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಕೇವಲ 15 ದಿನಗಳ ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾರೆ. ಅವರು ಜಾಸ್ತಿ ಕಾಲಾವಕಾಶ ಕೊಟ್ಟಿದ್ರೆ ಸೂಕ್ತ ಆಗ್ತಿತ್ತು. ಬಟ್ ಯಾರು ಹೊಸಬರು ಇರ್ತೀರಾ, ಪ್ರೊಫೆಷನಲ್ ಕೋರ್ಸಸ್ ಅವರು ಹೊಸಬರು ಇರ್ತೀರಾ, ಅವರಿಗೆ ಯೂನಿವರ್ಸಿಟಿಯಿಂದ ಡೇಟಾ ಫೆಚ್ ಆಗಿರೋದಿಲ್ಲ. VTU ಇಂದ ಅಥವಾ UUCMS ಪೋರ್ಟಲ್ ಇಂದ ಅವರಿಗೆ ಡೇಟಾ ಫೆಚ್ ಆಗಿರೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆನ್ಷನ್ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ನೋಡಿ, ಇಲ್ಲಿ ಬೇಕಾದರೆ ಇದೇ ರೀತಿ ರೆಸ್ಟ್ರಿಕ್ಷನ್ ಹಾಕ್ಬೋದು. ಇಲ್ಲಿ PU ಹೊರತುಪಡಿಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಡಿಗ್ರಿ ಹೊರತುಪಡಿಸಿ ಅಥವಾ ಅಂದರೆ ರಿನಿವಲ್ ಮಾಡೋರು ಹೊರತುಪಡಿಸಿ ಆ ರೀತಿ ನಿಮಗೆ ಆಪ್ಷನ್ಸ್ನ ಕೊಡ್ಬೋದು. ಆ ನಿಟ್ಟಿನಲ್ಲಿ ಹೊಸಬರು ಆಗಿದ್ದು ಯಾರು ಇದ್ರೆ ಅವರು ಬೇಗ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನ್ಯೂ ಅಪ್ಲಿಕೆಂಟ್ಸ್ ಯಾರು ಇದ್ದೀರಾ, ಲೈಕ್ ಈಗ ನೀವು ಡಿಗ್ರಿ ಜಾಯ್ನ್ ಆಗಿದ್ದೀರಾ, ಲೈಕ್ ಅವರಿಗೆ ಯೂನಿವರ್ಸಿಟಿನ ಡಾಟಾ ಬಂದಿರಲ್ಲ ಅಂಥವ್ರಿಗೆ ಎಕ್ಸ್ಟೆನ್ಷನ್ ಮಾಡಲೇಬೇಕಾದ ಸನ್ನಿವೇಶ ಬರುತ್ತೆ. ಬಿಕಾಸ್ ನೋಡ್ತಾರೆ. ಮತ್ತು ಇಲ್ಲಿ ಮೇನ್ ಅಪ್ಲಿಕೆಂಟ್ಸ್ ನೋಡ್ತಾರೆ. ಏನು ಗೊತ್ತಾ, ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ರೆ ಅವರು ಎಕ್ಸ್ಟೆನ್ಷನ್ ಕೂಡ ಮಾಡೋದಿಲ್ಲ ನಾರ್ಮಲ್ ರಿನಿವಲ್ ಇರೋರಿಗೆ. ಬಟ್ ಅಲ್ಲಿ ಅಪ್ಲಿಕೆಂಟ್ಸ್ ಇನ್ನೂ ಸಾಕಷ್ಟು ಜನ ಮಿಸ್ ಆಗಿದ್ದಾರೆ, ಇನ್ನೂ ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇದ್ರೆ ಅಂಥವ್ರಿಗೆ ಆ ಥರ ಇದ್ದರೆ ನಿಮಗೆ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಇದು ನೋಡೋಣ, ನಿಮಗೆ 15th ಅಥವಾ 14th ನಿಮಗೆ ಅಪ್ಡೇಟ್ ಕೂಡ ಬರುತ್ತೆ. ಬಟ್ ಸೂಕ್ತವಾಗಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ. ನಿಮಗೆ ಫೀಸ್ ರಿಫಂಡ್ ಆಗುತ್ತೆ, ನಿಮಗೆ ಹಾಸ್ಟೆಲ್ ಅಲೋಕೇಶನ್ ಆಗುತ್ತೆ, ವಿದ್ಯಾರ್ಥಿ ಅಮೌಂಟ್ ಕೂಡ ಬರುತ್ತೆ, ನಿಮಗೆ ಕಾಲೇಜಿಗೆ ಸಹಾಯ ಆಗುತ್ತೆ. ಸ್ಕಾಲರ್ಶಿಪ್ ಒಂದು ಒಳ್ಳೆಯ ಯೋಜನೆ ಆಗಿರುತ್ತೆ. ಅಫ್ಕೋರ್ಸ್ ಅಮೌಂಟ್ ಬಿಡುಗಡೆ ಮಾಡ್ತಿಲ್ಲ, 2-3 ವರ್ಷದಿಂದ ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳಿಗೆ. ಅಫ್ಕೋರ್ಸ್ ಏನೇ ಇದ್ರೂ ಕೂಡ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಆದಷ್ಟು ಬೇಗ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಡ್ಡಾಯವಾಗಿ ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.